ಹೊರಗುತ್ತಿಗೆ ನೌಕರರ ಪ್ರತಿಭಟನೆ, ಕನಿಷ್ಠ ವೇತನ ಜಾರಿಗೆ ಆಗ್ರಹ. ಬೆಳಗಾವಿಯ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರು ಬುಧವಾರ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೌಕರರು ಕಾರ್ಮಿಕ ಕರಡು, ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ತಕ್ಷಣ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅಡುಗೆಯವರು, ಅಡುಗೆ ಸಹಾಯಕರು, ಕಾವಲುಗಾರರು, ಸ್ವಚ್ಛತಾಗಾರರು, ಸ್ಟಾಫ್ ನರ್ಸ್, ಕಚೇರಿ ಜವಾನರು, ಡೇಟಾ ಎಂಟ್ರಿ ಆಪರೇಟರ್ಗಳು ಸೇರಿದಂತೆ ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ ಹಾಗೂ ಅಲೆಮಾರಿ ಆಶ್ರಮ ಶಾಲೆಗಳ ಹೊರಗುತ್ತಿಗೆ ಮತ್ತು ಅತಿಥಿ ಶಿಕ್ಷಕರು ಸೇರಿದಂತೆ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಸಮರ್ಪಕ ವೇತನ ಹಾಗೂ ಉದ್ಯೋಗ ಭದ್ರತೆ ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದೇವೆ. ಆದ್ದರಿಂದ ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನವನ್ನು ಜಾರಿಗೊಳಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ವರದಿ ಗೌಸ್ ಸನದಿ ವಿಜಯ್, ಶಕ್ತಿ ನ್ಯೂಸ್, ದಯವಿಟ್ಟು ತಮ್ಮಲ್ಲಿ ನಾವು ಇವತ್ತು ಮನವಿ ಕೊಡ್ತಾ ಇರೋದು ಸಿಕ್ಕಿದ್ದೀರಿ, ಧನ್ಯವಾದಗಳು ಸರ್. ನಮಗೆ ಮೇ 22, 2026 ಏನು ಕನಿಷ್ಠ ವೇತನ ಜಾರಿ ಅದು ಇಲ್ಲಿವರೆಗೂ ನಮ್ಮ ಕೊಟ್ಟಿಲ್ಲ. ಜಿಲ್ಲಾ ಪಂಚಾಯತಿಯಿಂದ ಕೂಡ ಆದೇಶ ಮಾಡಿದೆ ಕೂಡಿ ಅಂತ. ಸೊ ಆದರೂ ಕೂಡ ಇಲ್ಲಿಂದ ಕೂಡ ಇಲ್ಲಿ ನಮ್ಮ ನೌಕರರಿಗೆ ಸಂಬಳ ಪಂಚಿಲ್ಲ. ಮಾನ್ಯ BCM ಇಲಾಖೆಯಲ್ಲಿ ಹುಕ್ಕೇರಿಯಲ್ಲಿ ಒಂದು ಸಂಬಳ ಮಾಡಿದ್ದಾರೆ, ಹೊಸ ಸಂಬಳ. ಆದರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಬರುವಂಥ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವೃತ್ತಿ ನಾವು. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ನಾವು ಕಡಿಮೆ ಸಂಬಳದಲ್ಲಿ ದುಡಿತಾ ಬಂದಿದ್ದೀವಿ ಸರ್. ಇವತ್ತಾದರೂ ಕೂಡ ನಾವು 13,000 14,000 ಮಾತ್ರ ಸಂಬಳ. ಸೊ ಈಗ ಕನಿಷ್ಠ ವೇತನ ಮಾಡಿ ಅಡುಗೆ ಮಾಡೋರಿಗೆ ತಾಲೂಕು ಕೇಂದ್ರದಲ್ಲಿ 22,000, ಜಿಲ್ಲಾ ಕೇಂದ್ರದಲ್ಲಿ 24,000 ಏನು ರಿಜೆಕ್ಟ್ ಮಾಡಿ ಅದು ಅಂತಿಮ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಮಗೆ ಕನಿಷ್ಠ ವೇತನ ಈಗ ಕೆಲವೊಂದು ಇಲಾಖೆಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆದೇಶಗಳನ್ನ ನಾವು ಕೊಡಲ್ಲ. ಸೊ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ತಾವೆಲ್ಲರೂ ಆದೇಶ ಮಾಡಿದ್ದೀವಿ, ಅದಕ್ಕೆ ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂತ ನಾವು ಭೇಟಿಗಿದ್ದೀವಿ. ನಾವು ಸುಮಾರು ಸರಿ ಜಿಲ್ಲಾಧಿಕಾರಿಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ನೌಕರರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಅಂತ ಸುಮಾರು ಸಭೆ ನಮಗೆ ಪತ್ರವನ್ನು ಕೊಟ್ಟಿದ್ದೀವಿ. ಸರ್, ಇನ್ನೂ ನಾವು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಸ್ಟೆಲ್ ಮತ್ತು ವಸತಿ ಶಾಲೆ ಈಗ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹದಿನಾಲ್ಕನೇ ತಾರೀಕು 11 ಗಂಟೆ. ಓಕೆ ಸರ್, 5 ಜನ ಬನ್ನಿ. 5 ಜನ ಯಾರಂತ ಸರ್ ದಯವಿಟ್ಟು ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾನು ಇದನ್ನಂದ್ರೆ ಮಾಡ್ತೀನಿ. ಯಾಕೆ ಸರ್? ಥ್ಯಾಂಕ್ ಯು. ಧನ್ಯವಾದಗಳು. ನಾವು ಮಾಡ್ತೀರಿ. ಕನಿಷ್ಠ ವೇತನ ಸ್ವಲ್ಪ ಕಾಳಜಿ ವಹಿಸಿ. ಸರ್ ವೇತನ ಜಾರಿ ಆ ಸಭೆಯಲ್ಲಿ ಜಿಲ್ಲೆ ಹಾಸ್ಟೆಲ್ ಮತ್ತು ವಸತಿ ಶಾಲೆಯಲ್ಲಿ ಕೆಲಸ ಮಾಡುವಂತ ನೌಕರರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಇವತ್ತು ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ನಾವು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜಮಾ ಆಗಿದ್ದೇವೆ. ಕಾರಣ ಇಷ್ಟೇ, ಮೇ 22, 2026 ನಮಗೆ ಹೊಸ ಕನಿಷ್ಠ ಜಾರಿಯಾಗಿದೆ. ಆ ಜಾರಿಯಾದಂತ ಕನಿಷ್ಠ ವೇತನ ಜಿಲ್ಲಾ ಮಟ್ಟದಲ್ಲಿ ಜಾರಿ ಮಾಡದೆ ಇಲ್ಲಿವರೆಗೂ ಹಂಗೆ ನಮ್ಮನ್ನು ಮುಂದುವರಿಸ್ತಾ ಇದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ನಮ್ಗೆ ಹೊಸ ಕನಿಷ್ಠ ವೇತನವನ್ನು ನೀಡಬೇಕೆಂಬುದಾಗಿ ಪ್ರಬಲವಾದಂತಹ ನಮ್ಮ ಬೇಡಿಕೆ ಆಗಿದೆ. ಪ್ರದೀಪ್ ದಳವಾಯಿ ಅಂತ ರಾಜ್ಯ ಜಂಟಿ ಕಾರ್ಯದರ್ಶಿ.